ಇವತ್ತು ಕುಳೆ ಕಬ್ಬಿನ ಮಗ್ಲ ಹರಿಯತ್ತೇನೆ ರೀ. ಇದನ್ನು ಹೋದ ವಾರನ ಮಾಡೋದಿತ್ತು, ಹೋದ ವಾರನ ಹಸಿ ಬಾಳಿತ್ತು, ಅದ್ರ ಸಂಬಂಧ ಮಾಡೋಕ್ಕಾಗಿರಲಿಲ್ಲ. ಈ ವಾರ ಮಾಡತ್ತೀನಿ ಇವತ್ತು. ನಿಮಗೆ ಮೊದಲು ಹೇಳ್ದಂಗೆ ಇದನ್ನು ರೌದಿ ಸುಟ್ಟಿಲ್ಲ, ಜಸ್ಟ್ ಕಟ್ರ ಹಾಕಿಸಿ ಅಷ್ಟೇ ಬಿಟ್ಟಿದ್ದೆ. ಗಾಂವ್ ಆಗತ್ತಿಲ್ಲ ಇನ್ನೂ ಗೊತ್ತಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನೋಡ್ರಿ ಮುಂದೆ ಹೆಂಗಾಗತ್ತೋ. ಇಲ್ಲಿ ಮಗ್ಲ ಹರಿಯೋದ್ರಂತ ಆಗುವ ಅನುಕೂಲಗಳೊಳಗೆ ಒಂದೇದು ಏನಪ್ಪ ಅಂತಂದ್ರೆ ಹಳೆ ಬೇರುಗಳು ಸತ್ತೋಕವ್ರಿ. ಹಳೆ ಬೇರುಗಳು ಹರಿಯೋದ್ರಂತ ಹೊಸ ಕಣ್ಣುಗಳು ಏನಿರ್ತಾವಲ್ಲ ರೀ ಭೂಮಿ ಒಳಗೆ, ಅವು ಚಿಗ್ಯಾಕೆ ಅನುಕೂಲ ಆಕ್ಕವು. ಮತ್ತು ಮರಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ರೀ. ಮರಿ ಜಾಸ್ತಿ ಆದ್ರೆ ಇಳುವರಿ ಜಾಸ್ತಿ ಆಗತ್ತೆ. ಮತ್ತು ಈ ಬೇರುಗಳಿಗೆ ಏನಿರ್ತಾವಲ್ಲ ರೋಗಗಳು ಹರಿದೋಗತ್ತೆ ರೀ. ಇಲ್ಲಿ ನೋಡಿರಿ ರೋಗಗಳು ಯಾವುದಪ್ಪ ಅಂತಂದ್ರೆ ಇಲ್ಲೊಂಥರ ನೋಡಿರಿ ಶಿಲೀಂಧ್ರ ರೋಗ ಥರ ಆಗಿರ್ತೈತಿ. ಇದು ಬೇರುಗಳಿಗೆ ಅಂಟ್ಕೊಂಡಿರ್ತೈತಿ. ಸ್ವಲ್ಪ ನೀರು ತಂಪು ಜಾಸ್ತಿ ಆದ್ರೆ ಆಗಿರ್ತೈತಿ. ಅದಕ್ಕಾಗಿ ಈ ಥರ ಬೇರುಗಳನ್ನ ಹರಿಯೋದ್ರಂತ ಏನೈತಲ್ಲ ರೀ, ಶಿಲೀಂಧ್ರ ರೋಗ ಕಂಟ್ರೋಲ್ ಆಗುತ್ತೆ. ಮತ್ತು ನಮ್ಮ ನಾರ್ಮಲ್ ಸ್ಟೇಜಿಗೆ ಬರ್ತೈತೆ ರೀ ಕಬ್ಬು. ಮತ್ತು ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಬೇರುಗಳು ಹರಿದ್ರೆ ಹೊಸ ಬೇರುಗಳು ಚಿಗ್ಯಾಕ ಅನುಕೂಲ ಆಗತ್ತೆ ರೀ. ಹೊಸ ಬೇರುಗಳು ಚಿಗುತ್ತೆ ಏನಾಗತ್ತಲ್ಲ, ಹಳೆ ಬೇರುಗಳ ಪ್ರಭಾವ ಕಡಿಮೆ ಆಗತ್ತೆ ಮತ್ತು ಹೊಸ ಬೇರುಗಳು ಸಿಗುತ್ತೆ. ಮಣ್ಣಿನಲ್ಲಿರುವ ಎಲ್ಲ ಪೋಷಕಾಂಶಗಳನ್ನು ನೇರವಾಗಿ ಕಬ್ಬಿ ಕೊಡೋಕೆ ಭಾಳ ಅನುಕೂಲ ಆಗತ್ತೆ ರೀ ಇದರಿಂದ. ಅದಕ್ಕಾಗಿ ಈ ಕೆಲಸ ಮಾಡಲೇಬೇಕಾಗತ್ತೆ ರೀ. ಇಲ್ಲಿ ತೋರ್ಸತ್ತೆ ನೋಡ್ರಿ ಯಾವ ಥರ ಆಗತ್ತೈತಿ ಗಳೆ ಹೊಡಿದಿದೆ ಮಗ್ಲ ಹರಿದು. ಇದು ಆ್ಯಕ್ಚುಲಿ ಸಣ್ಣ ಟ್ರ್ಯಾಕ್ಟರ್ಲಿ ಹೊಡಿತಾನೆ, ದೊಡ್ಡ ಟ್ರ್ಯಾಕ್ಟರ್ಲಿ ಹೊಡಿಬಾರ್ದು. ಯಾಕಪ್ಪ ಅಂತಂದ್ರೆ ಮುಂದೆಲ್ಲ ಹೊಳಸೋದು ಮುಂದೆ ರಿವರ್ಸ್ ತೊಗೊಳ ಮುಂದೆ ಸಿಕ್ಕಾಪಟ್ಟಿ ಕುಳಿ ನಾಶ ಆಕತಿ. ಅದ್ರ ಸಂಬಂಧಿತ 20 HP ಟ್ರ್ಯಾಕ್ಟರ್ ಸಣ್ಣ ಟ್ರ್ಯಾಕ್ಟರ್ಲಿ ಹೊಡಿತೀನಿ. ನೋಡತ್ತಿರಲ್ಲ ಇಲ್ಲಿ ಯಾವ ಥರ ಆಗತ್ತೆ ಅನ್ನೋದು. ನಾನು ಅನ್ಕೊಂಡಿದ್ನಿ ಇದ್ರಾಗ ಹೊಡ್ಯಾಕೆ ಆಗೋದಿಲ್ಲ ಅಂತೇಳಿ. ಯಾಕಪ್ಪ ಅಂತ ರೌದಿ ಒಂದು ಬಿಟ್ಟಿದ್ನಲ್ರಿ, ರೌದಿ ಎಲ್ಲಿ ತುಂಬ್ಕೋತೈತಿ, ಅದ್ರ ಸಂಬಂಧ ಹೊಡ್ಯಾಕೆ ಆಗೋದಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಪದ್ಧತಿ ಗಾಂವ್ ಆಗತ್ತೈತಿ. ಯಾಕಪ್ಪ ಅಂತಾರೆ ನಡಬರ್ಕಾಯಿ ಹೊಡಿಯತ್ತೇನೆ ರೀ ಕುಳಿ ಒಳಗೆ. ಇಲ್ಲಿ ನೋಡತ್ತಿರಲ್ಲ ರೌದಿನೂ ಹೂಳಾಗತ್ತ, ಬೇರು ಮಾತ್ರ ಮಸ್ತ್ ಹರಿತಾವ್ರಿ. ಈ ಹಳೆ ಬೇರೆ ಏನೈತಿಲ್ಲ ಕತ್ತರಿಸೋಕವು, ಹೊಸ ಬೇರು ಹುಟ್ಟಾಕ ಭಾಳ ಅನುಕೂಲ ಆಕತ್ರಿ. ಇನ್ನು ಮೂರನೇದು ಬೇರಿನ ಆರೋಗ್ಯ ರೀ. ಹಳೆಯ ಮತ್ತು ರೋಗಗ್ರಸ್ತ ಬೇರುಗಳು ಏನದಾವಲ್ಲ ಪ್ರಭಾವ ಕಡಿಮೆಯಾಗಿ ಹೊಸ ಬೇರುಗಳು ಚಿಗುರಂತ ಮಣ್ಣಿನ ಪೋಷಣೆ ಸಿಗ್ತತ್ರಿ ಅದಕ್ಕೆ. ಮತ್ತು 4ನೇದು ಕಾರಣ ಏನಪ್ಪ ಅಂದರೆ ಕೀಟಗಳ ನಿಯಂತ್ರಣ. ಈ ಕಾಂಡ ಕೊರೆದಂಥ ಕೀಟಗಳು ನಾಶಕವು ಮತ್ತು ಲಾರ್ವಾಗಳು ಮೊಟ್ಟೆಗಳು ಇರ್ತಾವಲ್ಲ ಇವು ನಾಶಕವು. ಇದರಿಂದ ಕುಳಿ ಏನೈತಲ್ಲ ಆರೋಗ್ಯಕರವಾಗಿ ಬೆಳಿತೈತೆ ರೀ. ಈ ಕಾಂಡ ಕೊರತೆ ಅಂದ್ರೆ ಏನು ರೀ? ಈ ಕಾಂಡ ಕೊರತೆ ಅಂತಂದ್ರೆ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಗೊಣ್ಣೆ ಹುಳು. ಈ ಗೊಣ್ಣೆ ಹುಳುಗಳು ಲಾರ್ವಾ ಸ್ಟೇಜ್ನಾಗ ಇರ್ತಾವಲ್ಲ ರೀ, ಅಂದ್ರೆ ಮೊಟ್ಟೆ ಸ್ಟೇಜ್ನಾಗ ಇರ್ತಾವಲ್ಲ ಅವು ಈಗ ಸದ್ಯಕ್ಕೆ ಭೂಮಿ ಒಳಗೆ ಇದ್ದವಪ್ಪ ಅಂತಂದ್ರೆ ಇವಾಗ ಈ ಸದ್ಯಕ್ಕೆ ನಾವು ಗಳೆ ಹೊಡಿಯೋದ್ರಂತ ಈ ಬಿಸಿಲಿಗೆ ಬಿದ್ದು ಎಲ್ಲ ನಾಶ ಆಗ್ತಾವೆ ರೀ. ಮತ್ತು ಇವಾಗ ನಾಶ ಆದಮೇಲೆ ಏನು ನಾವು ಫರ್ಟಿಲೈಸರ್ ಕೊಡ್ತೀವಲ್ಲ ಇದ್ರ ಜೊತೆ ಸಂಪೂರ್ಣವಾಗಿ ಹೋದ್ಮೇಲೆ ನಾವು ಹೊಸ ಬೇರುಗಳು ಚಿಗಿತಾವೆ. ಅದಕ್ಕಾಗಿ ಈ ರೋಗ ನಿರೋಧಕ ಶಕ್ತಿ ಕಬ್ಬಿಗೆ ಜಾಸ್ತಿ ಆಗತ್ತೆ ರೀ ಇದನ್ನು ಮಾಡೋದ್ರಂತ. ಈ ಥರ ಮಗ್ಲ ಹರಿದ ಮೇಲೆ ಏನೈತಲ್ಲ ರೀ, ಈ ಗೊಬ್ಬರ ಹೋಗ್ಯಾಕೋ ಅನುಕೂಲ ಭಾಳ ಆಗತ್ತೆ. ಈ ಹರಿ ಒಳಗೆ ಗೊಬ್ಬರ ಹೋಗೋದು ನೀರು ಬಿಡೋದ್ರಂತ ಈ ಗೊಬ್ಬರ ಫರ್ಟಿಲೈಸರ್ ಏನೈತಲ್ಲ ನೇರವಾಗಿ ಬೇರಿಗೆ ತೋತೈತೆ ರೀ ಇದು. ಇದಕ್ಕೆ ನಾ ಹಿಂಗೆ ಮಾಡೋದ್ರಂತಾರೆ ರೌದಿ ಮೇಲೆ ಮಣ್ಣು ಬೀಳ್ತೈತಿ, ಸ್ವಲ್ಪ ಪ್ರಮಾಣದ ಮಣ್ಣು ಮಾತ್ರ ಬೀಳ್ತೈತಿ. ಮತ್ತು ಸ್ವಲ್ಪ ಆ ಕಡೆ ಏನೈತಲ್ಲ ಕಸ ಆಗೈತಿ, ಅದ್ರ ಸಂಬಂಧ ಕಸನೂ ಸಾಯ್ತೈತಿ ಮತ್ತು ಬೇರುಗಳು ಹರಿತಾವೆ. ಇದ್ರ ಜೊತೆ ರೌದಿಗೆ ಸ್ವಲ್ಪ ಮಣ್ಣು ಒತ್ತೋದ್ರಂತ ರೌದಿ ಬೇಗ ಕೊಳಿತೈತೆ ರೀ. ಬೇಗ ಕೊಳಿದ್ರಂತ ನಾನು ಜಲ್ದಿ ಇನ್ನೊಂದು ತಿಂಗಳೊಳಗೆ ಪವರ್ ಟ್ರ್ಯಾಕ್ಟರ್ ಹಾಕಿಸಿ ಬೋದ್ ಏರಿಸ್ಬೋದು. ಅವಾಗ ಬೋದ್ ಏರಿಸೋದ್ರ ನಂತರ ಕಬ್ಬಿನ ಮರಿಗಳ ಸಂಖ್ಯೆನೂ ಹೆಚ್ಚಿಗೆ ಆಗುತ್ತೆ. ಇದ್ರ ಜೊತೆ ಕಬ್ಬು ಜಲ್ದಿ ಬೀಳುವುದಿಲ್ಲ ಮತ್ತು ಜಾಸ್ತಿ ಎತ್ತರ ಆಗಕ್ಕೆ ಅನುಕೂಲ ಆಗುತ್ತೆ. ಈ ಕುಳೆ ಕಬ್ಬಿನಾಗ ರೀ ರೌದಿ ಬಿಟ್ಟ ಗಳೆ ಹೊಡ್ಲಾರ್ದ ಹಂಗೆ ಬಿಟ್ಟರೆ ಏನಾಗತ್ತೆ ಅಂದ್ರೆ ಈಗ ನೋಡ್ತಿರಲ್ಲ ಒಂದು 3-4 ತಿಂಗಳ ಮಟ್ಟ ಏನು ಹೋಗೋದಿಲ್ಲ, ನೆಟ್ಗೆ ಇರ್ತಾವೆ. ಆಮೇಲೆ ಕಬ್ಬಿನ ಭಾರ ಮೇಲೆ ಜಾಸ್ತಿ ಆದಂಗೆ ಸ್ವಲ್ಪ ಗಾಳಿ ಬಿಟ್ಟರು ಸ್ವಲ್ಪ ಮಳೆ ಬಂದ್ರೆ ಏನಿಲ್ಲ ನೆಲ ನೆನದ ಆದಷ್ಟು ಜಲ್ದಿ ಕಬ್ಬು ಬಿದ್ದುಬಿಡುತ್ತೆ. ಕಬ್ಬು ಬೀಳಿದ್ರೆ ಅಂತ ಏನಾಗುತ್ತೆ ಇಳುವರಿ ಜಾಸ್ತಿ ಬರೋಂಗಿಲ್ಲ ಮತ್ತು ಬೆಳೆನೂ ಜಾಸ್ತಿ ಬೆಳೆಯಂಗಿಲ್ಲ. ಅದಕ್ಕಾಗಿ ಭಾಳ ಒಂದು 20-25 ಗಂಟೆ ಮಟ್ಟ ಅಷ್ಟೇ ಬೆಳೆಸ್ಬೋದು ನಾವು. ಆಮೇಲೆ ಕಬ್ಬು ಜಾಸ್ತಿ ಬೆಳೆಯೋದಿಲ್ಲ ಮತ್ತು ತೂಕವನ್ನು ಕಳ್ಕೊತೈತೆ. ಅದಕ್ಕಾಗಿ ಇಷ್ಟು ಮಾಡಿ ಇನ್ನೊಂದು ತಿಂಗಳು 1.5 ತಿಂಗಳದಾಗ ನಾವು ಪವರ್ ಟ್ರ್ಯಾಕ್ಟರ್ ತೊಗೊಂಡು ಈ ಬೋಧರಿಸ್ಬಿಟ್ರೆ ಕಬ್ಬಿಗೆ ಸಪೋರ್ಟಾಗಿ ನಿಂದಿರ್ತೈತಲ್ಲ ಮಣ್ಣು. ಹಿಂಗಾಗಿ ಕಬ್ಬು ಜಲ್ದಿ ಬೀಳೋದಿಲ್ಲ ಮತ್ತು ಜಾಸ್ತಿ ಹತ್ರ ಬೆಳೆಯೋಕೆ ಸಹಾಯ ಆಕತ್ರಿ ಇದು. ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿರ್ತೈತೆ ರೀ. ನಿಮಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹೇಳ್ಕೊಬೋದು. ನಿಮ್ಮ ಪ್ರಶ್ನೆನ ನೆಕ್ಸ್ಟ್ ವಿಡಿಯೋದಾಗ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ ರೀ. ನಮಸ್ಕಾರ ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಏನಾರ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ.